ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮಿಳುನಾಡಿನ ರಾಜಕಾರಣ ಈಗ ಅಕ್ಷರಶಃ ಒಂದು ಹಾಲಿವುಡ್ ಥ್ರಿಲ್ಲರ್ ಸಿನಿಮಾವನ್ನ ಮೀರಿಸುವಂತಿದೆ. ನಿನ್ನೆಯವರೆಗೂ ಇಡೀ ರಾಜ್ಯದಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಸುನಾಮಿ ಅಪ್ಪಳಿಸ್ತಾ ಇದೆ. ವಿಜಯ್ ಅವರು ಏಕಾಂಗಿಯಾಗಿ ಸ್ಪಷ್ಟ ಬಹುಮತದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಲೆಕ್ಕಾಚಾರಗಳಿದ್ವು. ಡಿಎಂಕೆ ಪಾಳೆಯದಲ್ಲಿ ಕೂಡ ಸೋಲಿನ ಭೀತಿ ಶುರುವಾಗಿತ್ತು. ಆದ್ರೆ ಕೌಂಟಿಂಗ್ ನ ಅಂತಿಮ ಹಂತದಲ್ಲಿ ಲೆಕ್ಕಾಚಾರಗಳು ದಿಢೀರಂತ ಉಲ್ಟಾ ಪಲ್ಟಾ ಹೊಡೆದಿವೆ. ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅಧಿಕಾರ ಹಿಡಿಯಲು ಬೇಕಾದ ಆ ಮ್ಯಾಜಿಕ್ ನಂಬರ್ ತಲುಪಲು ಕೇವಲ ಕೆಲವು ಸೀಟ್ಗಳ ಕೊರತೆ ಎದುರಾಗಲಿದೆ ಎನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಂದ್ರೆ ತಮಿಳುನಾಡಿನಲ್ಲಿ ಈಗ ಹಂಕ್ ಅಸೆಂಬ್ಲಿ ಅಂದ್ರೆ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿವೆ. ಏಕಾಂಗಿಯಾಗಿ ಸಿಂಹಾಸನ ಏರಲು ಹೊರಟಿದ್ದ ದಳಪತಿ ವಿಜಯ್ಗೆ ಈಗ ಅನಿರೀಕ್ಷಿತ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ವಿಜಯ್ ಅವರು ಮುಖ್ಯಮಂತ್ರಿಯಾಗುವ ಆಸೆ ಕೈಗೂಡುವುದಿಲ್ವಾ? ಖಂಡಿತ ಇಲ್ಲ. ರಾಜಕೀಯ ಪಂಡಿತರ ಪ್ರಕಾರ ವಿಜಯ್ ಅವರು ಸಿಎಂ ಆಗಲು ಅವರ ಮುಂದೆ ಈಗ 4 ಬೃಹತ್ ಮತ್ತು ಅತ್ಯಂತ ರಹಸ್ಯವಾದ ದಾರಿಗಳಿವೆ. ಅಷ್ಟಕ್ಕೂ ಆ 4 ದಾರಿಗಳು ಯಾವುವು? ತಮ್ಮ ಬದ್ಧ ವೈರಿಗಳ ಜೊತೆಗೆ ವಿಜಯ್ ಕೈ ಜೋಡಿಸ್ತಾರಾ ಅಥವಾ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಅಥವಾ ಕಾಂಗ್ರೆಸ್ ತಮಿಳುನಾಡಿನ ಗದ್ದುಗೆ ಹಿಡಿಯಲು ಹೊಸ ದಾಳವನ್ನು ಉರುಳಿಸಿತ್ವಾ? ಸ್ಟಾಲಿನ್ ಅವರನ್ನ ಅಧಿಕಾರದಿಂದ ದೂರ ಬಿಡಲು ವಿಜಯ್ ಹೆಣಿತಾ ಇರುವಂತಹ ಕೊನೆ ಕ್ಷಣದ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ತಮಿಳುನಾಡಿನ ರಾಜಕೀಯದ ಎ ಬಿಗ್ ಟ್ವಿಸ್ಟ್ ಮತ್ತು ವಿಜಯ್ ಮುಂದಿರುವಂತಹ 4 ದಾರಿಗಳ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ರಾಜಕೀಯ ಆಸಕ್ತನು ಕೂಡ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಟ ವಿಜಯ್ ಅವರು ಬಿಜೆಪಿ ಅಥವಾ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರವನ್ನ ರಚಿಸಿ ಸಿಎಂ ಆಗ್ಬೇಕಾ ಅಥವಾ ಸಿಂಗಲ್ ಸಿಂಹದಂತೆ ಅವರದೊಂದೇ ಪಕ್ಷ ಅಲ್ಲಿ ಅಧಿಕಾರವನ್ನ ಹಿಡಿದು ವಿಜಯ್ ಅವರು ಸಿಎಂ ಆಗ್ಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಯಾರೇ ಸರ್ಕಾರ ರಚನೆ ಮಾಡಬೇಕಾದ್ರೂ ಕೂಡ ಅವರಿಗೆ 118 ಶಾಸಕ ಬೆಂಬಲ ಬೇಕೇ ಬೇಕು. ಇದನ್ನೇ ಮ್ಯಾಜಿಕ್ ನಂಬರ್ ಅಂತಾರೆ. ದಳಪತಿ ವಿಜಯ್ ಅವರು ಚುನಾವಣೆಗೆ ನಿಂತಾಗ ನಾನು ಯಾರೊಂದಿಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಅಂತ ಘೋಷಣೆ ಮಾಡಿದ್ರು. ಅದರಂತೆ ತಮಿಳುನಾಡಿನ ಯುವಕರು ಮತ್ತು ಮಹಿಳೆಯರು ವಿಜಯ್ಗೆ ಭಾರಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಡಿಎಂಕೆ ಮತ್ತು ಎಐಡಿಎಂಕೆಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಗಳಿಂದಾಗಿ ಟಿವಿಕೆ ಪಕ್ಷ 118ರ ಗಡಿ ದಾಟಲು ಸ್ವಲ್ಪದರಲ್ಲೇ ಎಡವಿದೆ ಎನ್ನಲಾಗ್ತಾ ಇದೆ. ಅಂದ್ರೆ ಟಿವಿಕೆ ಈಗ 95ರಿಂದ 105 ಸೀಟ್ಗಳ ಆಸುಪಾಸಿನಲ್ಲಿ ಬಂದು ನಿಂತಿದೆ ಅನ್ಕೊಳ್ಳೋಣ. ಈಗ ವಿಜಯ್ ಸಿಎಂ ಆಗ್ಬೇಕು ಅಂತಂದ್ರೆ ಅವರಿಗೆ ಇನ್ನು ಕೂಡ 15ರಿಂದ 20 ಶಾಸಕರ ಬೆಂಬಲ ಬೇಕೇ ಬೇಕು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ರಾಜಕಾರಣದ ಚದುರಂಗದಾಟ. ವಿಜಯ್ ಅವರು ಸಿಎಂ ಆಗಲು ಈಗ ಅವರ ಮುಂದಿರುವಂತಹ 4 ಪ್ರಬಲ ಆಯ್ಕೆಗಳು ಏನು ಅಂತ ನೋಡೋದಾದ್ರೆ, ಆಯ್ಕೆ 1 ಬದ್ಧ ವೈರಿಗಳ ಜೊತೆ ಮೈತ್ರಿ, ಎಐಡಿಎಂಕೆ ಬೆಂಬಲ. ಇದು ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ಮೊದಲ ದಾರಿ. ತಮಿಳುನಾಡಿನಲ್ಲಿ ಡಿಎಂಕೆ ಅಂದ್ರೆ ಸ್ಟಾಲಿನ್ ಮತ್ತು ಎಐಡಿಎಂಕೆ ಅಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಬದ್ಧ ವೈರಿಗಳು. ಎಐಎಡಿಎಂಕೆಯ ಏಕೈಕ ಗುರಿ ಅಂದ್ರೆ ಏನೇ ಆದ್ರೂ ಸರಿ ಡಿಎಂಕೆಗೆ ಮಾತ್ರ ಅಧಿಕಾರ ಬಡಬಾರದು. ಒಂದ್ ವೇಳೆ ವಿಜಯ್ ಅವರಿಗೆ ಸರ್ಕಾರ ರಚಿಸಲು ಸೀಟ್ಗಳ ಕೊರತೆ ಬಿದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಪಕ್ಷವು ವಿಜಯ್ಗೆ ಬೆಂಬಲ ಕೊಡುವ ಭಾರಿ ದೊಡ್ಡ ಸಾಧ್ಯತೆ ಇದೆ. ವಿಜಯ್ ತಮ್ಮ ಪ್ರಣಾಳಿಕೆಯಲ್ಲಿ ಪೆರಿಯಾರ್ ಕಾಮರಾಜರ್ ತತ್ವಗಳನ್ನ ಒಪ್ಪಿದ್ದಾರೆ. ಎಐಎಡಿಎಂಕೆ ಕೂಡ ಅದೇ ದ್ರಾವಿಡ ಸಿದ್ಧಾಂತದ ಮೇಲೆ ನಿಂತಿದೆ. ಹೀಗಾಗಿ ನೀವು ಮುಖ್ಯಮಂತ್ರಿಯಾಗಿ ನಾವು ಸರ್ಕಾರದಲ್ಲಿ ಸೇರ್ಕೊಳ್ತೀವಿ ಅಥವಾ ಹೊರಗಿನಿಂದ ಬೆಂಬಲ ಕೊಡ್ತೀವಿ ಎನ್ನುವ ಬೃಹತ್ ಆಫರ್ ಅನ್ನ ಎಐಎಡಿಎಂಕೆ ಇಂದ ವಿಜಯ್ಗೆ ಸಿಗಬಹುದು. ಇಬ್ಬರು ಸೇರ್ಕೊಂಡು ಸ್ಟಾಲಿನ್ ಅವರ ಡಿಎಂಕೆ ಪಕ್ಷವನ್ನ ಕಂಪ್ಲೀಟ್ ಆಗಿ ವಿರೋಧ ಪಕ್ಷದ ಸ್ಥಾನಕ್ಕೆ ತಳ್ಳುವ ಈ ಪ್ಲಾನ್ ಎ ಈಗ ಬಹಳ ಸದ್ದು ಮಾಡ್ತಾ ಇದೆ. ಇನ್ನು ಪ್ಲಾನ್ ಬಿ ಕೂಡ ಇದೆ. ರಾಷ್ಟ್ರೀಯ ಪಕ್ಷಗಳ ಎಂಟ್ರಿ ಬಿಜೆಪಿ ಅಥವಾ ಕಾಂಗ್ರೆಸ್ ಕಿಂಗ್ ಮೇಕರ್. ಸ್ನೇಹಿತರೆ, ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ತಮ್ಮದೇ ಆದ ಅಸ್ತಿತ್ವಕ್ಕಾಗಿ ಒದ್ದಾಡ್ತಾ ಇವೆ. ಈ ಅತಂತ್ರ ಸ್ಥಿತಿಯನ್ನ ಇವೆರಡೂ ಪಕ್ಷಗಳು ಕೂಡ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿವೆ. ಇಲ್ಲಿ ನಾವು ಮೊದಲನೇದಾಗಿ ಕಾಂಗ್ರೆಸ್ನ ಆಟವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಾಂಗ್ರೆಸ್ ಪ್ರಸ್ತುತ ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಆದ್ರೆ ಕಾಂಗ್ರೆಸ್ಗೆ ಡಿಎಂಕೆ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಕ್ಕಿಲ್ಲ. ಒಂದ್ ವೇಳೆ ವಿಜಯ್ ಅವರು ಕಾಂಗ್ರೆಸ್ ನಾಯಕರಿಗೆ ನಮ್ಮ ಜೊತೆ ಬನ್ನಿ, ನಿಮ್ಮ ಪಕ್ಷದ ಶಾಸಕರಿಗೆ 3ರಿಂದ 4 ಮಂತ್ರಿ ಸ್ಥಾನವನ್ನ ಕೊಡ್ತೀನಿ ಅಂತ ಆಫರ್ ಕೊಟ್ರೆ ಕಾಂಗ್ರೆಸ್ ರಾತ್ರೋರಾತ್ರಿ ಡಿಎಂಕೆ ಕ್ಯಾಂಪ್ ನಿಂದ ಜಿಗಿದು ವಿಜಯ್ ಕ್ಯಾಂಪ್ಗೆ ಬರುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು ಬಿಜೆಪಿಯ ಆಟವನ್ನ ನೋಡೋದಾದ್ರೆ, ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳ ಅಂದ್ರೆ ಡಿಎಂಕೆ ಆಡಳಿತವನ್ನ ಅಂತ್ಯಗೊಳಿಸಲು ಬಹಳ ವರ್ಷಗಳಿಂದ ಕಾಯ್ತಾ ಇದೆ. ವಿಜಯ್ ಅವರು ಯುವ ನಾಯಕ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ತನ್ನ ಶಾಸಕ ಬೆಂಬಲವನ್ನ ಅಂದ್ರೆ ಯಾವುದೇ ಷರತ್ತುಗಳಿಲ್ಲದೆ ವಿಜಯ್ಗೆ ಘೋಷಣೆ ಮಾಡಬಹುದು. ನಮಗೆ ಅಧಿಕಾರ ಬೇಡ, ಕೇವಲ ಡಿಎಂಕೆಯನ್ನ ಅಧಿಕಾರದಿಂದ ದೂರ ಇಟ್ಟರೆ ಸಾಕು ಎನ್ನುವ ನಿಲುವನ್ನ ಬಿಜೆಪಿ ತೆಗೆದುಕೊಂಡ್ರೆ ವಿಜಯ್ ಸುಲಭವಾಗಿ ಸಿಎಂ ಆಗಬಹುದು. ಇನ್ನು 3ನೇ ದಾರಿ ಏನಂತ ನೋಡೋದಾದ್ರೆ, ಸಣ್ಣ ಪುಟ್ಟ ಪಕ್ಷಗಳೇ ಈಗ ಅಸಲಿ ಕಿಂಗ್ ಮೇಕರ್ಗಳು. ರಾಜ್ಯದಲ್ಲಿ ಮ್ಯಾಜಿಕ್ ನಂಬರ್ ಮಿಸ್ ಆದಾಗ 2-3 ಸೀಟ್ ಗೆದ್ದಿರುವಂತಹ ಸಣ್ಣ ಪುಟ್ಟ ನಾಯಕರ ಡಿಮ್ಯಾಂಡ್ ಅಕ್ಷರಶಃ ಆಕಾಶಕ್ಕೆ ಏರುತ್ತೆ. ತಮಿಳುನಾಡಿನಲ್ಲೂ ಕೂಡ ಅದೇ ಆಗ್ತಾ ಇದೆ. ಸಿಮಾನ್ ನೇತೃತ್ವದ ಎನ್ಟಿಕೆ, ಅನ್ಬುಮಣಿ ರಾಮನಾಥ್ ಅವರ ಪಿಎಂಕೆ, ತಿರುಮಾವಳಮಂ ಅವರ ವಿಸಿಕೆ ಪಕ್ಷಗಳು ಕೆಲವು ನಿರ್ಣಾಯಕ
ಸೀಟ್ಗಳನ್ನ ಗೆದ್ದಿವೆ. ಸೀಮನ್ ಮತ್ತು ವಿಜಯ್ ಇಬ್ಬರು ಕೂಡ ತಮಿಳು ಅಸ್ಮಿತೆಯ ಬಗ್ಗೆ ಮಾತನಾಡ್ತಾರೆ. ಹೀಗಾಗಿ ಸೀಮನ್ ಅವರ ಎನ್ಟಿಕೆ ಪಕ್ಷ ವಿಜಯ್ಗೆ ಬೆಂಬಲ ನೀಡುವ ಸಾಧ್ಯತೆ ಬಹಳ ದಟ್ಟವಾಗಿದೆ. ಇನ್ನೊಂದೆಡೆ ದಲಿತ ಮತಗಳ ಬೆಂಬಲ ಹೊಂದಿರುವಂತಹ ವಿಸಿಗೆ ಪಕ್ಷವು ವಿಜಯ್ ಅವರ ಅಂಬೇಡ್ಕರ್ ಸಿದ್ಧಾಂತಕ್ಕೆ ಒಲಿದು ಡಿಎಂಕೆ ಮೈತ್ರಿಕೂಟವನ್ನ ಬಿಟ್ಟು ಟಿವಿಕೆ ಜೊತೆ ಕೈಜೋಡಿಸಬಹುದು. ಈ ಎಲ್ಲಾ ಸಣ್ಣ ಪುಟ್ಟ ಪಕ್ಷಗಳನ್ನ ಒಗ್ಗೂಡಿಸಿ ಒಂದು ಬೃಹತ್ ಮಹಾಮೈತ್ರಿ ಸರ್ಕಾರವನ್ನ ವಿಜಯ್ ರಚಿಸುವ ಪ್ಲಾನ್ ಮಾಡಬಹುದು. ಇನ್ನು ನಾಲ್ಕನೇ ದಾರಿ ಏನಂತ ನೋಡುವುದಾದ್ರೆ ಆಪರೇಷನ್ ಪಾಲಿಟಿಕ್ಸ್, ಶಾಸಕರನ್ನ ಸೆಳೆಯುವ ಮಾಸ್ಟರ್ ಪ್ಲಾನ್. ಇದು ರಾಜಕೀಯದಲ್ಲಿ ಎಲ್ಲರೂ ಕೂಡ ಬಳಸುವ ಕೊನೆಯ ಮತ್ತು ಅತ್ಯಂತ ಡೇಂಜರಸ್ ಅಸ್ತ್ರ. ಅದೇ ಆಪರೇಷನ್ ಪಾಲಿಟಿಕ್ಸ್. ಡಿಎಂಕೆ ಮತ್ತು ಎಐಎಡಿಎಂಕೆಯಲ್ಲಿರುವಂತಹ ಹಲವಾರು ಶಾಸಕರು ಯುವ ನಾಯಕ ವಿಜಯ್ ಅವರ ಜನಪ್ರಿಯತೆಯನ್ನ ನೋಡಿ ಆಕರ್ಷಿತರಾಗಿದ್ದಾರೆ. ಆ ಪಕ್ಷಗಳಲ್ಲಿ ಸರಿಯಾದ ಸ್ಥಾನಮಾನ ಸಿಗದ ಅತೃಪ್ತ ಶಾಸಕರು ಬಹಳಷ್ಟಿದ್ದಾರೆ. ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕೇವಲ 10 ರಿಂದ 15 ಶಾಸಕರ ಕೊರತೆ ಇದ್ರೆ ಡಿಎಂಕೆ ಅಥವಾ ಎಐಎಡಿಎಂಕೆಯ ಅತೃಪ್ತ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೇರವಾಗಿ ವಿಜಯ್ ಅವರ ಪಕ್ಷವನ್ನ ಸೇರ್ಕೊಳ್ಳಬಹುದು. ಆನಂತರ ನಡೆಯುವಂತಹ ಉಪಚುನಾವಣೆಯಲ್ಲಿ ವಿಜಯ್ ಅವರ ಪ್ರಭಾವದಿಂದಾಗಿ ಅದೇ ಶಾಸಕರು ಮತ್ತೆ ಗೆದ್ದು ಬರುವಂತಹ ಗ್ಯಾರಂಟಿ ಇರುತ್ತೆ. ಈ ಮೂಲಕ ಬೇರೆ ಯಾವುದೇ ಪಕ್ಷದ ಹಂಗಿಲ್ಲದೆ ಕೇವಲ ಶಾಸಕರನ್ನ ಸೆಳೆಯುವ ಮೂಲಕ ವಿಜಯ್ ತಮ್ಮದೇ ಆದಂತಹ ಸ್ವಾತಂತ್ರ್ಯ ಸರ್ಕಾರವನ್ನ ರಚಿಸುವ ಈ ಮಾಸ್ಟರ್ ಪ್ಲಾನ್ ಡಿ ಕೂಡ ತೆರೆಮರೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಯಾರು ಶಾಶ್ವತ ಮಿತ್ರನೂ ಅಲ್ಲ ಎನ್ನುವಂತಹ ಮಾತಿದೆ. ನಿನ್ನೆಯವರೆಗೆ ಏಕಾಂಗಿಯಾಗಿ ಹೋರಾಡಿದಂತಹ ದಳಪತಿ ವಿಜಯ್ ಇಂದು ಅಧಿಕಾರ ಹಿಡಿಯಲು ತಮಿಳುನಾಡಿನ ಜನರ ಆಶೋತ್ತರಗಳನ್ನ ಈಡೇರಿಸಲು ಅನಿವಾರ್ಯವಾಗಿ ಯಾವುದಾದ್ರೂ ಒಂದು ಪಕ್ಷದ ಜೊತೆ ಒಪ್ಪಂದ ಮಾಡಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ವಿಜಯ್ ಯಾವ ಪಕ್ಷದ ಜೊತೆ ಕೈ ಜೋಡಿಸಿದ್ರು ಕೂಡ ಅವರ ಅಂತಿಮ ಗುರಿ ತಮಿಳುನಾಡಿಗೆ ಒಂದು ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತವನ್ನ ಕೊಡುವುದು ಮಾತ್ರ ಆಗಿರಬೇಕು ಎನ್ನುವುದು ಅಭಿಮಾನಿಗಳ ಆಶಯ. ಸೊ ನಿಮ್ಗೇನನ್ಸುತ್ತೆ? ಒಂದ್ ವೇಳೆ ವಿಜಯ್ಗೆ ಬಹುಮತ ಬಾರದೇ ಇದ್ರೆ ಅವರು ಬದ್ಧ ವೈರಿ ಡಿಎಂಕೆಯನ್ನ ಸೋಲಿಸಲು ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವುದು ಸರಿ ಅಂತ ನಿಮ್ಗನ್ಸುತ್ತಾ? ಅಥವಾ ಬಿಜೆಪಿ ಮತ್ತು ಕಾಂಗ್ರೆಸ್ ನಂತಹ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿ ಸಿಎಂ ಆಗುವುದು ವಿಜಯ್ಗೆ ಸೇಫ್ ಅಂತ ಅಂತೀರಾ? ತಮಿಳುನಾಡಿನ ಅಭಿವೃದ್ಧಿಗಾಗಿ ದಳಪತಿ ವಿಜಯ್ ಅವರು ಹೇಗಾದ್ರೂ ಸರಿ ಮುಖ್ಯಮಂತ್ರಿ ಆಗ್ಲೇಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಲೈವ್ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ತಮಿಳುನಾಡಿನ ರಾಜಕೀಯದ ಈ ಬಿಗ್ ಟ್ವಿಸ್ಟ್ ನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕ್ಷಣದ ಅಪ್ಡೇಟ್ಸ್ ಗಳು, ಎಲೆಕ್ಷನ್ ಲೆಕ್ಕಾಚಾರಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಿಮ್ಮ ನಾಯಕರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.